ಇದು ಮಗ ಏನ್ ಓದ್ತಿದ್ಯಾ ಮಗ? ಈಗ ಮುಚ್ಕೊಂಡು ಇರ್ಬೇಕು, ಜಾಸ್ತಿ ಮಾತಾಡ್ಕೊಂಡು. ಏನಣ್ಣ ಹಿಂಗ್ ಹೇಳ್ದವನಿ? ಯಾಕೋ ಈಗ ನನ್ ಗಡಿ ಇಲ್ಲೇ ಕೇಳು. ನೀನೇನ್ ಶಾರ್ಟ್ ಹೇಳ್ತೀಯ? ನಾನೇ ಹೇಳಿದ್ದೀನಿ. रुको जरा सबर करो. ಯಾಕೋ ನನ್ನ ಮನ ಮರ್ಯಾದೆ ಎಲ್ಲ ಕಲಿತಿದ್ಯಲ್ಲೋ. ನೀನ್ ಸಿಗರೇಟ್ ಬೀಡಿ ಎಲ್ಲ ಸೇರ್ತಿದ್ಯಲ್ಲ, ಮನೆಯಲ್ಲ ಗೆಳ್ಳ. ನಿನ್ ಹೆಂಡತಿ ನಾನ್ ಕಿಡ್ನಾಪ್ ಮಾಡಿದೀನಿ. ಯಾರು ಮಾತಾಡ್ತಾ ಇರೋದು? ಲವ್ರೆ, ಕಿಡ್ನಾಪರ್ ಮಾತಾಡ್ತಾ ಇದ್ದೀನಿ. ನೀನ್ ಹೆಂಡತಿ ಬೇಕಾದ್ರೆ ಇವಾಗ್ಲೂ 10 ಲಕ್ಷ ಕಳ್ಸು. 10 ಲಕ್ಷ ಅಣ್ಣ? ಅಣ್ಣ ಪ್ಲೀಸ್ ಅಣ್ಣ, ನಮ್ ಕಂಪ್ನಿಯವ್ರು ಕೂಡ ನನಗೆ 10 ಲಕ್ಷ ಪ್ಯಾಕೇಜ್ ಕೊಟ್ಟಿಲ್ಲ ಅಣ್ಣ. ಬೋಳಿ ಮಗನೆ, IT ಕಂಪ್ನಿ ಕೆಲಸ ಮಾಡ್ತಿದ್ಯಾ, 10 ಲಕ್ಷ ಪ್ಯಾಕೇಜ್ ಕೊಡ ಇಲ್ವಾ ನಿನಗೆ? ಅಣ್ಣ ನಂದು ಸರ್ವಿಸ್ ಬೇಸ್ ಕಂಪ್ನಿ ಅಣ್ಣ. ಲೌಡ ಅಂದ್ರೂ 10 ಲಕ್ಷದ ಪ್ಯಾಕೇಜ್ ಕೊಡಲ್ಲ. ಬೋಳಿ ಮಕ್ಕಳು ಹೋದ್ ವರ್ಷ ಬರೀ 5% ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಏನೋ ಇಷ್ಟೊಂದು ಕಮ್ಮಿನಾ ನಿನ್ಗೆ? ಇದಕ್ಕಿಂತ ನಮ್ದೇ ಪರವಾಗಿಲ್ಲ. ಒಂದ್ ಕಾಲ್ ಆತವ್ರೆ ಸಾಕು 15% ಜಾಸ್ತಿ ಕೊಡ್ತಾರೆ. ನೋಡಿ ಅಣ್ಣ, 12 ಅವ್ರ ಕೆಲಸ ಮಾಡ್ತೀನಿ, ಆದ್ರೂ 5% ಹೈಕ್ ಮಾಡಿದಾರೆ ಅಷ್ಟೇ. ನನಗೆ 7 ವರ್ಷ ಕಂಟಿನ್ಯೂಸ್ ಕೆಲಸ ಮಾಡಿದ್ರು 10 ಲಕ್ಷದ ಪ್ಯಾಕೇಜ್ ಕೊಟ್ಟಿಲ್ಲ. ಮಿಂಡ್ರ ಬಿಡ್ದವ್ರು. ಹೋಗ್ಲಿ ಬಿಡು, ನನ್ ಜೊತೆ ಕಳ್ತನ ಮಾಡ್ತೀಯಾ? ರೆಫರ್ ಮಾಡ್ಲಾ ನಮ್ ಗ್ಯಾಂಗಿಗೆ? ನಾ ರೆಫರ್ ಮಾಡ್ಬಿಡಿ, ತುಂಬಾ ಒಳ್ಳೇದಾಗತ್ತೆ. ರೂಲ್ಸ್ ಏನಾದ್ರು ಇದೆಯಾ ನಿಮ್ ಕಂಪ್ನಿಯಲ್ಲಿ? ಜಾಸ್ತಿ ಏನಿಲ್ಲ ಗುರು. ಮಂತ್ ಸ್ಟಾರ್ಟಿಂಗ್ ನಲ್ಲಿ ಫೋನ್ ಮಾಡಿ ಎದುರಿಸ್ಬೇಕು. ಮಂತ್ ಎಂಡ್ ಅಲ್ಲಿ 1-2 ಕಿಡ್ನಾಪ್ ಮಾಡ್ಬೇಕಷ್ಟೇ. ಸರಿ ಅಣ್ಣ, ಏನ್ ಪ್ಯಾಕೇಜ್ ಕೊಡ್ತೀರಾ? 15 ಲಕ್ಷ ಮಂತ್ಲಿ ಪ್ಯಾಕೇಜ್, 1 ಲಕ್ಷ ಜಾಯ್ನಿಂಗ್ ಬೋನಸ್. ಸರಿ ಅಣ್ಣ, ಈ ಮಿಂಡ್ರು ಗುಟ್ಟಿ ನೋಟಿಸ್ ಪೀರಿಯಡ್ ಮುಗ್ದಿದ ತಕ್ಷಣ ಬರ್ತೀನಿ. ಸರಿ ಮಗ, ನಿನ್ ಹೆಂಡತಿನ ಮನೆ ಕಳಿಸ್ತೀನಿ, ಬೇಗ ಜಾಯ್ನ್ ಆಗ್ಬಿಡು.